ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಸ್ವಾಮಿ. ನಿಮ್ಗೇನಾದ್ರೂ ಗೊತ್ತೇನೋ ಅಂತ ಕೇಳೋಕ್ ಬಂದ್ವಿ. ನೀನ್ ಹೇಳುತ್ತಿಲ್ಲೋ ತಮ್ಮ? ಹಾ, ಎಲ್ಲ ನಾವೇ ಹೇಳಿದ್ರೆ ನೀವಿರೋದು ಯಾಕೆ ಸ್ವಾಮಿ? ಏಯ್, ವಿಷಯ ಏನು ಅಂತ ಹೇಳ್ದೆ ಇದ್ರೆ ಅವ್ರ ಪರಿಹಾರನಾದ್ರೂ ಹೇಗ್ ಕೊಡ್ತಾರೋ? ಭಯಕ್ಕೊಳಗಾಗಿ ನೀವ್ ಈ ತರ ಮಾತಾಡ್ತಾ ಇದ್ದೀರಿ ಅಂತ ಅರ್ಥ ಆಯ್ತು ತಿಲೋತ್ತಮ. ನನ್ ಭಯನ ಇವನೇ ಜಾಸ್ತಿ ಮಾಡ್ತಿದ್ದಾನೆ ಸ್ವಾಮಿ. ಕುದುರೆ ಮುಖದಿಂದ ಮನೆಗೆ ಒಂದ್ ಪಾರ್ಸಲ್ ಬಂದಿತ್ತು. ಅದರಲ್ಲಿ 2 ಕುದುರೆ ಕಾಲಿನ ಗೊಂಬೆ ಇತ್ತು ಸ್ವಾಮಿ. ನಿನಗೋಸ್ಕರ ಕಳ್ಸಿರೋದ? ನಮ್ಮ ಮಾಮ್ ಆಟ ಆಡೋದಕ್ಕಲ್ಲ ಸ್ವಾಮಿ, ನಮ್ಮ ಮಾಮ್ನ ಆಟ ಆಡಿಸ್ಬೇಕು ಅಂತ ಯಾರೋ ಇದನ್ನೆಲ್ಲ ಮಾಡ್ತಿದ್ದಾರೆ. ಅದ್ಯಾರು ಅಂತ ನನಗ್ ಗೊತ್ತಾಗ್ಬೇಕು ಸ್ವಾಮಿ. ನಿನ್ನ ಶತ್ರುಗಳೇ ಇರಬಹುದು. ಅದರಲ್ಲಿ ಲೆಟರ್ ಬೇರೆ ಬರ್ದಿದ್ದಾರೆ ಸ್ವಾಮಿ. 25 ವರ್ಷದ ಹಿಂದೆ ಏನ್ ನಡೀತೋ ಅದನ್ನೇ ರಿಪೀಟ್ ಮಾಡ್ತಾರಂತೆ. ತಿಲೋತ್ತಮ, ನೀನು ಮಾಡಿರುವಂತಹ ಪಾಪಗಳು ನಿನ್ನ ಜೀವನದಲ್ಲಿ ಮತ್ತೆ ಕಾಡೋದಿಕ್ ಶುರು ಮಾಡಿದೆ. ಏನ್ ಮಾಡಿದ್ರಿ ಮಾಮ ಅಂತ ಕೇಳಿದ್ರೆ ಹೇಳೋದಿಲ್ಲ ಅಂತಾರೆ. ಹೇಳ್ಕೊಳಕ್ಕಾಗಲ್ಲ ವಲ್ಲಭ. ಮತ್ ಹೇಗ್ ಸ್ವಾಮಿ ನಮ್ಮ ಮಾಮ್ನ ಸೇವ್ ಮಾಡ್ಕೊಳ್ಳೋದು? ಆಗೋ ಪರಿಣಾಮಗಳನ್ನ ಒಪ್ಕೊಳ್ತಾ ತೊಂದರೆ ಆಗ್ದಿರೋ ಹಾಗೆ ಎಚ್ಚರಿಕೆ ವಹಿಸಿದ್ರೆ ಜೀವನ ಉಳಿಸ್ಕೋಬಹುದು. ಇಲ್ಲ ಅಂದ್ರೆ ನಾನ್ ಸತ್ತು ಹೋಗ್ತೀನಿ, ಸಾಯಿಸ್ಬಿಡುತ್ತೆ. ಏನು ಮಾಮ್? ವಾಯು. ಅಯ್ಯೋ ಮಾಮ್, ಅಯ್ಯೋ ವಾಯು ಅನ್ನೋದು ಒಂದ್ ಕುದುರೆ. ಅದ್ ಯಾವಾಗ್ಲೂ ಟಿಕೆಟ್ ತಗೊಂತು ಅಂತ ನೀವೇ ಹೇಳಿದ್ರಿ ಸ್ವಾಮಿ. ಲೆಟರ್ ಎಲ್ಲ ಬರ್ದಿದ್ದು ನಾನೇ ಅನ್ನೋ ತರ ಇಂತಿ ವಾಯು ಅಂತ ಕುದುರೆ ಹೆಸರು ಬರ್ದಿದ್ರು. ಬರ್ದಿದ್ದು ಮನುಷ್ಯನೇ. ಆದ್ರೆ ನಮ್ಮ ಮಾಮು ಮನುಷ್ಯರು ಅಲ್ಲ ಅಂತಿದ್ದಾರೆ ಸ್ವಾಮಿ. ಆ ಹೆಸರನ್ನ ಇವ್ರು ನೆನಪು ಮಾಡ್ಕೊಂಡ್ರೆ ಸಾಕು, ಕಾಲಗರ್ಭಕ್ಕೆ ಕಳಿಸ್ಬಿಡ್ತಾನೆ ವಾಯು ಅಂತ ಹೆದರ್ಕೋತಾರೆ ಇವರು. ಯಾಕೆ ತಿಲೋತ್ತಮ ಅಷ್ಟೊಂದು ನೀನು ಭಯ ಪಡ್ತಾ ಇದೀಯಾ? ನಾನ್ ಮಾಡಿದ ದುಷ್ಟ ಕೆಲ್ಸ ಅಂತದೆ ಸ್ವಾಮಿ. ಅದನ್ ನೆನ್ಸ್ಕೊಂಡ್ರೆ ನಾನೆಂತ ದುಷ್ಟೆ ಅಂತ ನನ್ ಮೇಲೆ ನನಗೆ ಭಯ ಆಗತ್ತೆ ಸ್ವಾಮಿ. ಇಂಥ ತಾಯಿ ಹೊಟ್ಟೆಲ್ ಹುಟ್ಟೋದು ಒಳ್ಳೇದು ಅಂತೀರಾ ತಪ್ಪು ಅಂತೀರಾ ಸ್ವಾಮಿ? ಈಗ ನೀನು ಪ್ರಶ್ನೆ ಮಾಡಿ ಏನು ಪ್ರಯೋಜನ ಇಲ್ಲ ವಲ್ಲಭ. ಇವನ್ ಬಗ್ಗೆ ಗೊತ್ತಿರೋದ್ರಿಂದ ಇವನ್ ಮೂರ್ಖತನನ ಒಪ್ಕೋತೀನಿ ಸ್ವಾಮಿ. ಆದ್ರೆ ನನಗ್ ಗೊತ್ತಾಗ್ಬೇಕಾಗಿರೋದು ಆ ಲೆಟ್ರನ್ನ ಯಾರು ಬರ್ದ್ರು ಅಂತ. ಚಿಕ್ಕ ಕ್ಲೂ ಸಿಕ್ಕಿದ್ರು ನಮ್ ಕೆಲ್ಸನ ಮಾಡ್ಕೊಂಡು ಹೋಗ್ತೀವಿ ಸ್ವಾಮಿ. ಆಧಾರ ಅಂದ್ರೆ ಅದನ್ನ ಬರ್ದಿರೋ ಅಂತವ್ರ ಹೆಸರು 3 ಅಕ್ಷರದಲ್ಲಿರತ್ತೆ. 3 ಅಕ್ಷರ ಅಂತಂದ್ರೆ ನಾನಲ್ಲ. ವಿಶಾಲ್, ನೈನಿ, ಹಾಸಿನಿ, ವಿಕ್ರಾಂತ್. ನನ್ನ ಹತ್ರ ಹೇಳಿದ್ರೆ ಸಮಯ ವ್ಯರ್ಥ ತಿಲೋತ್ತಮ. ಕಂಡು ಹಿಡಿತೀನಿ ಸ್ವಾಮಿ. ಅದ್ಯಾರು ಅಂತ ಕಂಡು ಹಿಡಿದು ನನ್ನ ಹುಷಾರಲ್ಲಿ ನಾನಿರ್ತೀನಿ. ಏನ್ ಸುಮನಾ, ತುಂಬಾ ಸೇವೆ ಮಾಡ್ತಿದ್ಯಾ? ನನ್ ಗಂಡಂಗಲ್ಲ ಅಕ್ಕ, ನಿನ್ ಗಂಡಂಗೆ. ಅಯ್ಯೋ ದೇವ್ರೆ, ಕುಡಿಯಕ್ ನೀರ್ ತಗೊಂಡ್ ಬಾ ಅಂತ ಕೇಳಿದ್ರು, ಅದಕ್ಕೆ ಯಾಕೆ ಶಾಕ್ ಆಗ್ತೀರಾ? ಕತ್ಲಾದ್ಮೇಲೆ ಕುಡಿಯೋ ನೀರನ್ನ ಯಾವ್ದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ಅನ್ನೋದು ನಿಂಗೆ ಗೊತ್ತಿಲ್ಲ. ಸ್ವಲ್ಪ ಅಲರ್ಟ್ ಆಗಿರು ಸುಮನಾ. ತಿಲೋತ್ತ ಮಾತೇನೋ ಇದಾರೆ ಗೊತ್ತಾ? ತಾಯಿ ಮಗ ಇಬ್ಬರು ಸೇರ್ಕೊಂಡು ಚೀರ್ಸ್ ಮಾಡ್ತಿದಾರಾ? ಚಿಚಿ, ನೀನ್ ಬೇರೆ ಏನೋ ಅರ್ಥ ಮಾಡ್ಕೋತಿದ್ಯಾ ಅಕ್ಕ. ಬಾಯಾರಿಕೆ ಆಗ್ತಿದೆ, ನೀರ್ ತಗೊಂಡ್ ಬಾ ಅಂತಂದ್ರು. ಅದೇ ಅಲ್ವಾ, ಕುಡಿಯೋದ್ರಲ್ಲಿ 2 ಥರ ಇದೆ. ಅವ್ರು ಯಾವ ಕ್ಯಾಟಗರಿಗೆ ಸೇರಿದವರು ಅಂತ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ನಿಂಗೆ. ಏಯ್, ಏನು ಓರೋರ್ಗಿತ್ತಿರು ಏನೋ ತುಂಬಾ ಮಾತಾಡ್ಕೊಂಡು ಬರ್ತಾ ಇದ್ದೀರಾ? ಏನಿಲ್ಲ ಬಾವಾ,
ನೀವ್ ನೀರ್ ತಗೊಳ್ಳಿ. ಗಾಯತ್ರಿ ಅತ್ತೆ ಇವ್ರಿಗೆ ಚಮಕ್ ಕೊಡ್ಬೇಕು ಅಂತ ಕಾಯ್ತಿದ್ದಾರೆ ಅನ್ಸುತ್ತೆ. ಶಾಕಿಂದ ಎದೆ ಹೊಡೆದೋಗ್ಬೇಕು ಇವ್ರದ್ದು. ನಾವು ಬಂಪರ್ ಆಫರ್ ಕೊಡೋಣ ಅಂತ ಇದೀವಿ, ಅದನ್ನ ಹೇಳಿದ್ಯಾ? ಇನ್ನೂ ಇಲ್ಲ ಮಾಮ್. ಏನಂತ ಹೇಳಿವಲ್ಲ ಬಾವ. ಕುದುರೆ ಮುಖದಿಂದ ಬಂದಿರೋ ಪಾರ್ಸಲ್ ಅಲ್ಲಿ ಲೆಟರ್ ಇತ್ತಲ್ವಾ? ಮಿಸ್ಟರ್ ವಾಯು ಬರ್ದಿರೋದು. ಅದು ಯಾರು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಅದನ್ನ ಕಂಡು ಹಿಡ್ದವ್ರಿಗೆ 50 ಲಕ್ಷನ ಗಿಫ್ಟ್ ಆಗಿ ಕೊಡೋಣ ಅನ್ಕೊಂಡಿದೀನಿ. ಅವ್ರ ಹೆಸರು ಹೇಳಿದ್ರೆ ಸಾಕಾತೆ? ಸಾಕು, 50 lakhs ತಗೊಂಡು ಹೋಗ್ಬೋದು. ನೀವ್ ಕಣ್ ಮುಚ್ಕೊಳ್ಳಿ, ನಾನು ಹೇಳ್ತೀನಿ. ಏನ? ನಿಜ ರಾಜ. 5 ಕ್ಷಣ, ಜಸ್ಟ್ 5 ಸೆಕೆಂಡ್ಸ್ ಕಣ್ ಮುಚ್ಕೊಳ್ಳಿ, ಹೆಸರು ಗೊತ್ತಾಗ್ಬಿಡುತ್ತೆ. ಆಯ್ತಕ್ಕ. ಕಣ್ ಮುಚ್ಕೊಳ್ಳಿ. 1 2 3 4 5 ಕಣ್ ತೆಗಿಬಹುದು. ಏನಾಯ್ತು ಬ್ರೋ? ಏನಾಯ್ತು ಮಾಮ್? ಏನಾಯ್ತು ಹೇಳಿ. ಏನಾಯ್ತು ಮಾಮ್? ಯಾಕೆ ಕೂಕೊಂಡ್ರಿ? ಕುದುರೆ ಕಾಲು ನೇತಾಡ್ತಿದೆ. ದಾರದಿಂದ ಕಟ್ಟಿದ್ದೀರಾ? ಯಾರು ಕಟ್ಟಿದ್ರು? ಹಾಸಿನ ಕಣ್ಮುಚ್ಕೊಂತಿದ್ದು. ನನ್ನನ್ನು ಯಾಕ್ರಿ ಅಂತೀರಾ? 5 ಸೆಕೆಂಡಲ್ಲಿ ದಾರ ಕಟ್ಬಿಟ್ಟು ಅದು ಇಳಿ ಬಿಡೋ ಹಾಗೆ ನಾನು ಮಾಡ್ತೀನಾ? ಅಲ್ಲ, ನೀನ್ ನಮ್ ಜೊತೆನೇ ಇದ್ದೆ ಅಲ್ವಾ ಅಕ್ಕ? ನಮ್ಗೆ ಕೌಂಟ್ ಡೌನ್ ಮಾಡಕ್ ಹೇಳಿ ನೀನು 5 ಅಂದ್ಮೇಲೆ ತಾನೆ ನಾವು ಕಣ್ಬಿಟ್ಟಿದ್ದು. ಮಾಮ್, ಇಷ್ಟಕ್ಕೂ ನೀವ್ಯಾಕೆ ಕಣ್ಣು ಮುಚ್ಕೊಂಡ್ರಿ? ವಾಯು ಹೆಸರಲ್ಲಿ ಯಾರು ಬರ್ದ್ರು ಅಂತ ಕಂಡು ಹಿಡಿಯೋಣ ಅಂತ. ಕಣ್ಣು ಮುಚ್ಕೊಂಡ್ರೆ ಹೇಗೆ ಗೊತ್ತಾಗತ್ತೆ ಮಾಮ್? ಏಯ್, ಈ ಕಿತ್ತೋಗಿರೋ ಐಡಿಯಾ ಕೊಟ್ಟು ಬಾಯ್ದಲ್ಲಿ ನಡ್ಗೋ ಹಾಗೆ ಮಾಡಿದ್ ಇವಳೆ. ಏಯ್, ಮೇಲಂತೂ ಯಾರೂ ಇಲ್ಲ. ನೈನಿ, ಅತ್ತೆ, ಮಾವ ಎಲ್ಲರೂ ಗಾರ್ಡನಲ್ಲಿದ್ದಾರೆ. ನಮ್ಮಕ್ಕ ಎಲ್ಲಿ? ನಂದೀಶನ್ ಜೊತೆಗೆ ಭಜನೆ ಮಾಡೋದಕ್ಕೆ ಹೋಗಿದ್ದಾಳೆ. ನಿಮ್ ಕೂಗಾಟಕ್ಕೆ ಮಕ್ಕಳು ಎಲ್ಲಿ ಭಯ ಪಡ್ತಾರೆ ಅಂತ ಗಾಯತ್ರಿನೂ ಕೂಡ ನನ್ನ ಜೊತೆಗೆ ಕರ್ಕೊಂಡು ಬಂದ್ಬಿಟ್ಟೆ ಮಾಮ್. ಮಾಮ್, ಈ ಕುದುರೆ ಕಾಲನ್ನ ನೋಡ್ತಾ ಇದ್ರೆ ಭಯ ಆಗ್ತಿದೆ ಅಲ್ವಾ? ನನಗೆ ಭಯ ಆಗ್ತಿದೆ ವಲ್ಲಭ. ನನಗೆ ಭಯಂಕರವಾದ ಆ ಘಟನೆಗಳು ನೆನಪಿಗೆ ಬರ್ತಾ ಇದೆ. ಯಾವ ಘಟನೆ ಮಾಮ್? ಯಾವಾಗ ನಡೆದಿದ್ದು? ಏನಿಲ್ಲ, ಏನೂ ಆಗಿಲ್ಲ.
ಹೆಲೋ ಅತ್ತೆ, ಈಗ ತಾನೇ ಒಂದು ಘಟನೆ ಕಂಪ್ಲೀಟ್ ಆಗಿ ಕಣ್ಮುಂದೆನೆ ನಡೀತು ಅನ್ನೋರ್ ಥರ ಹೇಳಿ ಇವಾಗ ನೋಡಿದ್ರೆ ಮಾತು ಬದಲಾಯಿಸ್ತಿದ್ದೀರಲ್ಲ, ಯಾಕೆ? ನಾನು ಯಾವುದೋ ಯೋಚನೆಯಲ್ಲಿ ಏನೋ ಹೇಳ್ದೆ ಅನ್ಸುತ್ತೆ. ವಾಯು ಹೆಸರಲ್ಲಿ ಬರ್ದಿರೋದು ಯಾರು ಅಂತ ತಿಳ್ಕೊಂಡ್ರೆ ಅವ್ರಿಗೆ ಅತ್ತೆ 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾರಂತೆ. ಮಾಮ್, ಅಷ್ಟು ಅರ್ಜೆಂಟ್ ಏನು ಅಂತ ಆ ವಾಯುಗೆ ನೀವೇ ಶತ್ರುನಾ? ಇಲ್ಲ ಇಲ್ಲ, ಮತ್ತೆ ಯಾಕೆ ಹೀಗೆ? ಆ, ನಮ್ಮನ್ನ ಭಯಪಡಿಸಿದವ್ರಿಗೆ ವಾರ್ನ್ ಮಾಡೋದಿಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡೆ ಅಷ್ಟೇ. ಏಯ್ ನಡಿ. ಮಾಮ್ ಹೇಳಿದ್ಮೇಲೆ ಅಷ್ಟೇನೆ. ಹೋಗಿ ನಿನ್ನ. ತಪ್ಪು ಮಾಡಿದ್ರೆ ತಾನೇ ಭಯ ಪಡ್ಬೇಕು. ಏನು ಮಾಡಿದ್ರು ಅಂತ ನಾವು ನೋಡಿದ್ವಾ? 50 ಲಕ್ಷಕ್ಕೆ ಆಸೆ ಪಟ್ಟು ರಿಸ್ಕ್ ತಗೋಬೇಡ. ಇವರು ಸಂಪಾದಿಸಲ್ಲ, ನನ್ಗೂ ಸಂಪಾದನೆ ಮಾಡಕ್ ಬಿಡಲ್ಲ. ಅದಕ್ಕೆ ಇದು ಅಮ್ಮನ ಕೆಲಸನೇ. ನೋಡ್ದೆ, ಅದಕ್ಕೆ ಇವ್ರು ಎಲ್ರ ಕಣ್ಣು ಮುಚ್ಚಿಸ್ದೆ. ಗಾಯತ್ರಿನಂತೂ ಅವ್ರು ನೋಡಲಿಲ್ಲ ಅಲ್ವಾ? ಇಲ್ಲ ಇಲ್ಲ, ಬಿ ಕೂಲ್. ನಾನು ಮೇಲ್ ಹೋಗಿ ದಾರ ತರ್ತೀನಿ. ಸೀರೆ ಮಡ್ಸಿದೆಯಲ್ಲ ನೈನೆ, ಇಷ್ಟೊತ್ತಾರು ಮಲ್ಕೊಳ್ದೆ. ಅಮ್ಮ ಅವ್ರಿಗೆ ಬಟ್ಟೆ ಎತ್ತಿರ್ತಿದ್ದೀನಿ ಯಜಮಾನ್ರೆ. ಈ ಸೀರೆಗಳು ಗಾಯತ್ರಿ ಅಮ್ಮವ್ರ ನೆರಳು ನೋಡಿದ್ವಿ ಅಲ್ವಾ ಯಜಮಾನ್ರೆ? ಗಾಯತ್ರಿ ಅಮ್ಮವ್ರಿಗೆ ಇದೇ ಸೀರೆಲಿ ಲಂಗ ಬ್ಲೌಸ್ ಹೊಲ್ಸೋಣ ಅನ್ಕೊಂಡಿದ್ದೀನಿ. ಗಾಯತ್ರಿಗ? ಮತ್ತೆ ಗಾಯತ್ರಿ ಅಂತ ಯಾಕಂತೀರಾ? ಗಾಯತ್ರಿ ಅಮ್ಮವ್ರಿಗೆ ಅಂತ ನಾ ಹೇಳಿದ್ದು. ಹಾ, ಕರೆಕ್ಟ್. ಕನ್ಫ್ಯೂಸ್ ಆಗ್ತಿದ್ದೀರಾ ನೀವು? ಅಮ್ಮವ್ರ ಹೆಸರನ್ನ ಗಾಯತ್ರಿ ಪುಟ್ಟಿಗೆ ಇಟ್ಟಾಗಿಂದ ಯಾರು ಅಂತ ಗೊತ್ತಾಗ್ತಿರೋ ಹಾಗೆ ಮಾತಾಡ್ತಿರಲ್ಲ. ನೈನಿ, ನೆರಳು ನೋಡಿದ್ರೆ ಇಷ್ಟು ಸಂತೋಷ ಪಡ್ತಿದ್ಯಾ? ಒಂದ್ ವೇಳೆ ನಿಜವಾಗ್ಲೂ ಅಮ್ಮನ ನೋಡಿದ್ರೆ ಇನ್ನೆಷ್ಟು ಖುಷಿ ಪಡ್ತೀಯೋ ಏನೋ. ಅಮ್ಮ ಅಂತ ತಿಳ್ಕೊಳ್ಳೋದು ಅಂದ್ರೆ ಏನ್ ಯಜಮಾನ್ರೆ? ಅಂದ್ರೆ ಐ ಮೀನ್, ಇವಾಗ ಅಮ್ಮ ಹೇಗಿರ್ತಾರೆ ಅಂತ ನೀನು ನೋಡ್ಲಿಲ್ಲ ಅಲ್ವಾ? ರಿಯಲ್ ಆಗಿ ನೋಡಿದಾಗ ಗಾಯತ್ರಮ್ಮ ಹೇಗಿರ್ತಾರಾ ಅಂತ ಎಮೋಷನಲ್ ಆಗ್ಬಿಡ್ತೇನೋ ಅಂತ ಹೇಳ್ತಾ ಇದ್ದೀನಿ. ಯಜಮಾನ್ರೆ, ರಕ್ತ ಸಂಬಂಧ ಇಲ್ದೇರೋ ಗಾಯತ್ರಿ ಪುಟ್ಟಿ ನೋಡ್ತಿದ್ರೇನೆ ನಿಮ್ ಥರನೇ ಇದ್ದಾಳೆ ಅನ್ಸುತ್ತೆ. ತಗೊಳ್ಳಿ, ಇದನ್ ಕುಡೀರಿ. ಅಮ್ಮ ನೆನ್ಪಿಸ್ಕೋತಾ ಇರ್ಬೇಕು. ಹೌದು, ಮತ್ತೆ ಬರೀ ನೆರಳು ನೋಡಿದೀರಾ, ನನ್ನ ಇನ್ನೂ ಹುಡ್ಕಕ್ಕೆ ಬಂದಿಲ್ವಲ್ಲ ಅಂತ ಅನ್ಕೊಂಡಿರ್ತಾರೆ. ಆಗ್ಲೇ ಏನೋ ಹೇಳ್ತಿದ್ರಲ್ಲ, ಗಾಯತ್ರಿ ಪುಟ್ಟಿನ ಇಷ್ಟು ದಿನ ಸಾಕಿ ಬೆಳೆಸಿದ್ದಕ್ಕೋ ಏನೋ ನಿಮ್ಮ ಹಾಗೆ ಕಾಣಿಸ್ತಾಳೆ ಅಂದಿದ್ದು. ಆಫ್ಕೋರ್ಸ್, ಕಣ್ಣು ಮ್ಯಾಚ್ ಆಗುತ್ತಲ್ವಾ? ರಕ್ತ ಮ್ಯಾಚ್ ಆಗ್ಬೇಕಲ್ವಾ, ಕಣ್ ಮಾತ್ರ ಅಲ್ಲ. ಅದೇ ಗಾಯತ್ರಿ ಅಮ್ಮೋರು ಅಂತ ಅನ್ಕೊಳ್ಳಿ, ಜನ್ಮ ಬದಲಾದ್ರು ಇನ್ನೊಂದು ಜನ್ಮ ತಾಳಿದ್ರು ಆ ಕರಳ್ ಸಂಬಂಧ ನಮ್ಮಿಂದ ಯಾವತ್ತೂ ದೂರ ಆಗಲ್ಲ. ಹೌದು ನೈನಿ, ಆದ್ರೆ ಈ ಜನ್ಮದಲ್ಲಿ ಅಮ್ಮನ ರೂಪ ಹೇಗಿರುತ್ತೋ ಏನೋ. ನೆರಳಂತೂ ನೋಡಿದ್ವಲ್ವಾ, ಅದ್ರಲ್ಲಿ ಅವಳು ರಾಜ್ಕುಮಾರಿ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ನನ್ಗಂತೂ ಹಾಗೆ ನೋಡ್ತಾನೆ ಇದ್ಬಿಡೋಣ ಅನ್ಸ್ತು. ಏನೇ ಆದ್ರೂ ಅಮ್ಮವ್ರ ಸೌಂದರ್ಯನೇ ಬೇರೆ. ನೆರಳೆ ಆಗಿದೆ ಅಂದಮೇಲೆ ಪೂರ್ಣ ರೂಪ ಇನ್ ಹೇಗಿರುತ್ತೋ. ಮುತ್ತುನೇ ಎತ್ತಿದೀವಿ ಅಂತ ನಮ್ಮನ್ನ ಎಲ್ರೂ ಹೊಗಳ್ತಾ ಅಮ್ಮವ್ರ ಜೊತೆ ನಮಗೂ ದೃಷ್ಟಿ ತಾಗ್ಲಿಲ್ಲ ಅಂದ್ರೆ ಕೇಳಿ. ಈ ಮನೆಗೆ ಅಮ್ಮ ಕಾಲಿಟ್ಮೇಲೆ ಪ್ರತಿಯೊಂದು ಹಬ್ಬನೂ ಕೂಡ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಅವ್ರು ಬರೋವರೆಗೂ ಸೆಲೆಬ್ರೇಷನ್ಸ್ನ ಹಾಗೆ ಮುಂದೆ ಹಾಕ್ತಾರ ಹೇಳಿ? ಮತ್ತೆ ಹೆಸರಿಡ್ಬೇಕು. ಮತ್ತೇನಾ? ಮತ್ತೆ ನೀವು ಅದೇ ಮಾತು ಹೇಳ್ತಿದ್ದೀರಲ್ಲ ಯಜಮಾನ್ರೆ, ಯಾವಾಗ ಮಾಡಿದೀವಿ ನಾವು? ಅಂದ್ರೆ ಗಾಯತ್ರಿ ಅಂತ ಹೆಸರಿಟ್ಟಿದೀವಲ್ವಾ? ಅಮ್ಮವ್ರ ಹೆಸರಿಟ್ಟಿದೀವಿ ಹೊರತು ಅಮ್ಮವ್ರಿಗೆ ನಾವ್ ಹೆಸರಿಟ್ಟಿಲ್ವಲ್ಲ ಯಜಮಾನ್ರೆ.
ತೊಟ್ಲು ಶಾಸ್ತ್ರ, ಅನ್ನಪ್ರಾಶನ, ಫಸ್ಟ್ ಇಯರ್ ಬರ್ಡೇ ಹೀಗೆ ಇದೆಲ್ಲ ಆಗೋಗಿದ್ರು ಕೂಡ ನಾವು ಮತ್ತೆ ಮಾಡೋಣ ಯಜಮಾನ್ರೆ. ಇಷ್ಟು ವರ್ಷ ಏನೇನ್ ಮಿಸ್ ಮಾಡಿದೀವೋ ಎಲ್ಲ ಒಂದಾದ್ಮೇಲೆ ಒಂದ್ ಮಾಡ್ತಿದ್ರೆ ಬಂಧು ಮಿತ್ರರು ಮನೆಗ್ ಬಂದು ಹೋಗ್ತಾ ಇರ್ತಾರೆ. ಇಡೀ ವರ್ಷ ಸೆಲೆಬ್ರೇಷನ್ಸ್ ನಡೀತಿರ್ಬೇಕು. ನೀವೇನಾದ್ರೂ ಹೇಳಿ, ನನಗಂತೂ ತುಂಬಾ ಪ್ಲಾನ್ಸ್ ಇದೆ. ನಾನು ಎಲ್ಲದನ್ನು ಮಾಡ್ತೀನಿ. ಕ್ಷಮಿಸ್ಬಿಡಿ ಅಮ್ಮ, ನಾನ್ ನೋಡ್ಲಿಲ್ಲ. ಸರಿಯಾಗಿ ನೋಡ್ತಾ ಇಲ್ಲ ನೀನು, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಕ್ಷಮಿಸ್ಬೇಕು. ನಿಮ್ಮ ಈ ಮಾತುಗಳನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ನಂಗೆ. ಯೋಚನೆಯಲ್ಲಿ ಮುಳುಗಿರೋ ನಿನಗೆ ನೇರವಾಗಿ ಹೇಳಿದ್ರೂ ವಿಷಯ ಅರ್ಥ ಆಗೋದಿಲ್ಲ. ನೀವೇನ್ ಹೇಳ್ಬೇಕು ಅಂತಿದ್ದೀರೋ ಹೇಳಿ ಅಮ್ಮ. ನಿನ್ನ ಮನಸ್ಸಿನಲ್ಲಿ ಕಾಡ್ತಿರೋ ಪ್ರಶ್ನೆಗೆ ನಿನಗೆ ಉತ್ತರ ಬೇಕು ಅಲ್ವಾ? ಬೇಕು. ಗಾಯತ್ರಿ ಅಮ್ಮೋರು ತುಂಬಾ ಇಷ್ಟಪಟ್ಟಿದ್ ಕುದುರೆ ವಾಯು. ಇದ್ದಕ್ಕಿದ್ದ ಹಾಗೆ ಅದನ್ನ ಯಾರು ಸಾಯಿಸಿದ್ರು ಅನ್ನೋ ರಹಸ್ಯನ ತಿಳ್ಕೋಬೇಕು. ಹೌದು, ಅದೊಂದು ವಿಷಯ ತಿಳ್ಕೊಂಡ್ರೆ ಅದ್ರ ಸುತ್ತ ಸುತ್ತಕೊಂಡ್ರು ಎಲ್ಲ ರಹಸ್ಯನೂ ತಾನಾಗಿ ಹೊರಗೆ ಬರುತ್ತೆ ನೈನಿ. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ತಿಳ್ಕೊಂಡಿದ್ದೀನಿ ನೈನಿ. ಗಾಯತ್ರಿ ದೇವಿಯ ಸೊಸೆ ಅಂತ ಗೊತ್ತಾದ್ಮೇಲೆ ನನ್ನ ಕಾಯುವಿಕೆಗೆ ಪ್ರತಿಫಲ ಸಿಕ್ತು ಅಂತ ನನಗನ್ನಿಸ್ತು. ನನಗೋಸ್ಕರ ಕಾಯ್ತಿದ್ರಾ? ನಾನು ಇದಕ್ಕೆ ಮುಂಚೆ ನಿಮ್ಮನ್ನೆಲ್ಲೂ ನೋಡಿಲ್ವಲ್ಲ. ಗಾಯತ್ರಿ ಅಮ್ಮವರು ನನ್ನ ಸೊಸೆ ಬಂದೇ ಬರ್ತಾಳೆ ಅಂತ ನಿನ್ನ ಬಗ್ಗೆ ಎಷ್ಟೊಂದು ವಿಷಯವನ್ನ ಹೇಳ್ತಾ ಇದ್ರು. ನಿಮ್ಮ ಹತ್ರನಾ? ನಿಮ್ಗೆ ಅಮ್ಮವ್ರು ಗೊತ್ತಾ? ಈಗ ಪುನರ್ಜನ್ಮ ಪಡೆದು ನನ್ನ ಮಗಳಾಗಿ ಹುಟ್ಟಿದ್ದಾರೆ ಅನ್ನೋದು ನಿಮಗ್ ಗೊತ್ತಿದ್ಯಾ? ಆ ವಿಷಯ ಗೊತ್ತಿಲ್ಲ ನೈನಿ. ಆದ್ರೆ ಅದೇನಾದ್ರೂ ಆಗಿದ್ರೆ ಅದಕ್ಕಿಂತ ಸಂತೋಷ ಮತ್ತೇನೂ ಇರೋದಿಲ್ಲ. ನನಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ ನೀವು ಗಾಯತ್ರಿ ಅಮ್ಮವ್ರ ಬಗ್ಗೆ ಮಾತಾಡ್ತಾ ಇದ್ರೆ. ಅಮ್ಮವರು ಸಂತೋಷನ ಹಾಳು ಮಾಡಿದ್ಯಾರು ಅಂತ ನಿನಗೆ ಗೊತ್ತೇ ಇರುತ್ತೆ. ಅವಳ ಕತ್ತಿಗೆ ಇಲ್ಲಿ ನೋಡು, ಈ ಹೂವಿನ ಹಾರ ಹಾಕು. ತಿಲೋತ್ತಮ್ಮ ಅತ್ತೆ ಕತ್ಗ? ಸರಿಯಾಗಿ ಹೇಳಿದೆ. ಅವಳು ಈ ಹಾರ ಹಾಕೊಂಡ್ಮೇಲೆ ನಿಧಾನವಾಗಿ ಹಾರದ ಭಾರ ಜಾಸ್ತಿಯಾಗಿ ಅವಳಿಗೆ ಪ್ರಜ್ಞೆ ತಪ್ಪಿ ಹೋಗುತ್ತೆ. ಮುಖಕ್ಕೆ ಅರ್ಶಿನ ಹಚ್ಚಿ ಹಣೆಗೆ ಕುಂಕುಮ ಇಡಬೇಕು. ವಾಯುನ ಸಾಯಿಸಿದ್ಯಾರು, ಯಾಕೆ ಆ ಕೆಲಸ ಮಾಡಿದ್ರು, ಅದರ ಹಿಂದೆ ಇರೋ ರಹಸ್ಯ ಏನು ಅಂತ ನೀನು ತಿಳ್ಕೋಬಹುದು ನೈನಿ. ಸರಿನಮ್ಮ, ಆ ವಿಷಯ ತಿಳ್ಕೋಬೇಕು ಅಂತ ಪ್ರಯತ್ನಿಸ್ತಿರೋ ನನಗೆ ಒಳ್ಳೆ ಸಲಹೆ ಕೊಟ್ರಿ. ನೀವು ಯಾರು, ಎಲ್ಲಿರ್ತೀರಾ ಅಂತ ಹೇಳ್ತೀರಾ? ಮತ್ತೆ ಭೇಟಿ ಆಗ್ತೀನಿ. ನಾನೇ ಭೇಟಿ ಆಗ್ತೀನಿ. ನನ್ನ ಅವಶ್ಯಕತೆ ನಿನಗೆ ಯಾವಾಗ ಬೇಕು ಅನಿಸುತ್ತೋ ನನಗೆ ಗೊತ್ತಾಗತ್ತೆ. ತಗೊಳಮ್ಮ ಇದ್ದಾನೆ. ಡಮೋ, ನೀನು ಕುದುರೆ ಆಗ್ತೀಯಾ ಅಥವಾ ಆನೆ ಆಗ್ತೀಯಾ? ಹುಲಿ ಆಗು ಅಂದ್ರು ಆಗ್ತೀನಿ. ಹುಲಿ ಮೇಲೆ ಸವಾರಿ ಅಂದ್ರೆ ಗಾಯತ್ರಿ ಪಾಪ ಹೆದರ್ಕೋತಾಳ್ತಾನೆ. ಅಂದ್ರೆ ಮಗುನ ನನ್ ಮೇಲ್ ಕೂರಿಸ್ಬೇಕು ಅನ್ಕೊಂಡಿದ್ಯಾ? ಅಬ್ಬಾ, ಅಂತೂ ಗೊತ್ತಾಯ್ತಲ್ಲ. ಆಗ್ಲಿ, ಗಾಯತ್ರಿನ ನನ್ ಮೇಲ್ ಕೂರ್ಸು, ನಾನ್ ನಿನ್ ಮೇಲ್ ಕೂರ್ತೀನಿ. ಅಬ್ಬಾ, ಚೆನ್ನಾಗಿದೆ. ಸತ್ತೆ ಹೋಗ್ತೀರಾ ಅಷ್ಟೇ ರೀ. ಏನಾಯ್ತೆ? ಇವ್ರಿಬ್ರು ಭಾರ ನಿಮ್ ಮೇಲ್ ಬಿದ್ರೆ ನೀವ್ ಸಹಿಸ್ಕೋತೀರಾ? ಏ ಡಾರ್ಲಿಂಗ್, ನಿನ್ನೆ ಹೊತ್ಕೊಂಡಿದ್ದೀನಂತೆ. ಜಗತ್ತೆ ಹೊರೋಂತ ಶಕ್ತಿ ಇದೆಯೇ? ಈ ವಯಸ್ಸಲ್ಲಿ ಕೃಷ್ಣರಾಮ ಅನ್ಕೊಂಡಿರೋದ್ ಬಿಟ್ಟು ಈ ಪ್ರಯೋಗ ಎಲ್ಲ ಯಾಕೆ ನಿಮ್ಗೆ? ನನ್ಗೆಲ್ಲ ವಯಸ್ಸಾಯ್ತು.
ನಿಮ್ಗೆ ಇನ್ನೂ ವಯಸ್ಸಾಗಿಲ್ಲ ಅಂತಂದ್ರೆ ನನ್ನ ಚಿಕ್ಕ ಹುಡುಗಿ ಅಂತ ಅನ್ಕೋಬಹುದು. ಏ ಹಾಸ್, ಆ ಮಲ್ಲಿಗೆ ಹೂವ ಕೊಡೆ, ಮುಟ್ಕೋತೀನಿ. ಆಂಟಿ, ಇದು ಮುಡ್ಕೊಳ್ಳೋದಕ್ಕಲ್ಲ ಆಂಟಿ, ಇಟ್ಕೊಳ್ಳೋದಕ್ಕೆ. ಕಿವಿಗ್ ಹೂ ಇಡೋ ನೀನು ನಮ್ ಕಿವಿಗೂ ಹೂ ಇಡ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾಕಕ್ಕ ನಗ್ತಿದ್ಯಾ?